ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ ಜುಲೈ 1ನೇ ತಾರೀಕು. ಕ್ವಶನ್ ನಂಬರ್ 1. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಪ್ರಾರಂಭಿಸಲಾದ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನ್ ಯೋಜನೆ 2024 ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ನಿರುದ್ಯೋಗಿಗಳಿಗೆ ಬೆಂಬಲವನ್ನು ನೀಡುತ್ತದೆ. 21 ರಿಂದ 60 ವರ್ಷ ವಯಸ್ಸಿನ ಅರ್ಹ ಮಹಿಳೆಯರಿಗೂ ರೂಪಾಯಿ ಮಾಸಿಕ 1500 ನೀಡುತ್ತದೆ. ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಈ ಯೋಜನೆಯು 46,000 ಕೋಟಿಗಳ ಬಜೆಟ್ ಅನ್ನು ಒಳಗೊಂಡಿದೆ. ಕ್ವಶನ್ ನಂಬರ್ 2. ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಕೌನ್ಸಿಲ್ನ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ಚಾರ್ಲ್ಸ್ ಮೈಕೆಲ್, ಆಪ್ಷನ್ ಬಿ ಆಂಟೋನಿಯೋ ಕೋಸ್ಟಾ, ಆಪ್ಷನ್ ಸಿ ಹರ್ಮನ್ ವ್ಯಾನ್ ರೋಂಪೊಯ್, ಆಪ್ಷನ್ ಡಿ ವ್ಯಾನ್ ಡೆರ್ ಲೇಯನ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಂಟೋನಿಯೋ ಕೋಸ್ಟಾ. ಆಂಟೋನಿಯೋ ಕೋಸ್ಟಾ ಪೋರ್ಚುಗಲ್ನ ಮಾಜಿ ಪ್ರಧಾನಿ ಯುರೋಪಿಯನ್ ಕೌನ್ಸಿಲ್ನ ಹೊಸ ಅಧ್ಯಕ್ಷರಾಗಿ ಚುನಾಯಿತರಾದರು. ಚಾರ್ಲ್ಸ್ ಮೈಕೆಲ್ ಅವರ ಸ್ಥಾನವನ್ನು ಅಕ್ಟೋಬರ್ 1, 2024ರಿಂದ ಜಾರಿಗೆ ತರಲಾಗುತ್ತದೆ. ಎಸ್ಟೋನಿಯನ್ ಪ್ರಧಾನಿ ಕಾಜಾ ಕಲ್ಲಾಸ್ ಅವರು ವಿದೇಶಾಂಗ ವ್ಯವಹಾರಗಳು ಮತ್ತು ಭದ್ರತಾ ನೀತಿಯ ಹೊಸ ಉನ್ನತ ಪ್ರತಿನಿಧಿಯಾಗಿರುತ್ತಾರೆ. ಯುರೋಪಿಯನ್ ಕೌನ್ಸಿಲ್ ತನ್ನ ಅಧ್ಯಕ್ಷರನ್ನು 2.5 ವರ್ಷಗಳ ಅವಧಿಗೆ ರಹಸ್ಯ ಮತದಾನ ಮೂಲಕ ಆಯ್ಕೆ ಮಾಡುತ್ತದೆ. ಒಮ್ಮೆ ನವೀಕರಿಸಬಹುದಾಗಿದೆ. ಅಧ್ಯಕ್ಷರು ಕೌನ್ಸಿಲ್ನ ಕೆಲಸವನ್ನು ಮುನ್ನಡೆಸುತ್ತಾರೆ ಮತ್ತು ಅಂತಾರಾಷ್ಟ್ರೀಯವಾಗಿ ಯುರೋಪಿಯನ್ ಯೂನಿಯನ್ ಅನ್ನು ಪ್ರತಿನಿಧಿಸುತ್ತಾರೆ. ಕ್ವಶನ್ ನಂಬರ್ 3. ನ್ಯೂಮಾ ಚುಶುಲ್ ಪ್ರದೇಶವು ಇತ್ತೀಚೆಗೆ ಹಠಾತ್ ಪ್ರವಾಹದಿಂದಾಗಿ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ. ಇದು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಲಡಾಖ್, ಆಪ್ಷನ್ ಡಿ ಉತ್ತರಾಖಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಡಾಖ್. ಇತ್ತೀಚೆಗೆ ಪೂರ್ವ ಲಡಾಖ್ನ ನ್ಯೂಮಾ ಚುಶುಲ್ ಬಳಿಯ ಶೋಕ್ ನದಿಯಲ್ಲಿ ಹಠಾತ್ ನೀರಿನ ಮಟ್ಟ ಏರಿಕೆಯಿಂದಾಗಿ ಅವರ T-72 ಟ್ಯಾಂಕರ್ ಸಿಲುಕಿಕೊಂಡಾಗ ಜೆಸಿಒ ಮತ್ತು 4 ಜವಾನರು ಸೇರಿದಂತೆ 5 ಸೇನಾ ಸಿಬ್ಬಂದಿ ಸಾವನ್ನಪ್ಪಿದರು. ರಕ್ಷಣಾ ಪ್ರಯತ್ನಗಳ ಹೊರತಾಗಿಯೂ ಬಲವಾದ ಪ್ರವಾಹಗಳು ಅವರ ರಕ್ಷಣೆಗೆ ತಡೆಯೊಡ್ಡಿದವು. ಆರಂಭದಲ್ಲಿ ಸೋವಿಯತ್ ಯೂನಿಯನ್ ವಿನ್ಯಾಸಗೊಳಿಸಿದ T-72 ಟ್ಯಾಂಕರ್ಗಳನ್ನು ಮತ್ತು ನಂತರದ T-72 ಅಜೇಯ ಎಂದು ಆಧುನೀಕರಿಸಲಾಯಿತು. 2020ರ ನಂತರದ ಗಲ್ವಾನ್ ಘರ್ಷಣೆಯಲ್ಲಿ ಲಡಾಖ್ನಲ್ಲಿ ನಿಲ್ಲಿಸಲಾಯಿತು. ಕ್ವಶನ್ ನಂಬರ್ 4. ಇತ್ತೀಚೆಗೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಸಭೆ ಎಲ್ಲಿ ನಡೆಯಿತು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಇಂಡೋನೇಷ್ಯಾ, ಆಪ್ಷನ್ ಡಿ ಸಿಂಗಾಪುರ್. ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಗಾಪುರ್. ಜೂನ್ 26, 28, 2024ರಿಂದ ಸಿಂಗಾಪುರದಲ್ಲಿ ನಡೆದ ತನ್ನ ಸಮಗ್ರ ಸಭೆಯ ನಂತರ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಭಾರತವನ್ನು ನಿಯಮಿತ ಅನುಸರಣಾ ವರ್ಗದಲ್ಲಿ ಇರಿಸಿದೆ. ಈ ಸಭೆಯು 17 ದೇಶಗಳನ್ನು ಮನಿ ಲಾಂಡ್ರಿಂಗ್ ವಿರೋಧಿ ಕುರಿತು ಮೌಲ್ಯಮಾಪನ ಮಾಡಿದೆ. ಭಯೋತ್ಪಾದನೆಗೆ ಹಣಕಾಸು ಮತ್ತು ಪ್ರಸರಣ ವಿರೋಧಿ ಅನುಸರಣೆ ಭಾರತ, ರಷ್ಯಾ, ಫ್ರಾನ್ಸ್, ಇಟಲಿ ಮತ್ತು ಯುಕೆಗಳನ್ನು ನಿಯಮಿತ ಅನುಸರಣೆಯಲ್ಲಿ ಇರಿಸಲಾಗಿತ್ತು. ಆದರೆ ಒಂದು ದೇಶವನ್ನು ಗ್ರೇ ಲಿಸ್ಟ್ ಮಾಡಲಾಗಿದೆ. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಭಾರತದ ಪ್ರಯತ್ನಗಳನ್ನು ಶ್ಲಾಘಿಸಿದೆ, ಆದರೆ ಅಂತಹ ಪ್ರಕರಣಗಳಲ್ಲಿ ತ್ವರಿತ ವಿಚಾರಣೆಗೆ ಒತ್ತಾಯಿಸಿತು. ಕ್ವಶನ್ ನಂಬರ್ 5. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ವಾಲ್ಬಾರ್ಡ್ ದ್ವೀಪ ಸಮೂಹವು ಯಾವ ಸಾಗರದಲ್ಲಿದೆ? ಆಪ್ಷನ್ ಎ ಆರ್ಕ್ಟಿಕ್ ಮಹಾಸಾಗರ, ಆಪ್ಷನ್ ಬಿ ಹಿಂದೂ ಮಹಾಸಾಗರ, ಆಪ್ಷನ್ ಸಿ ಅಟ್ಲಾಂಟಿಕ್ ಸಾಗರ, ಆಪ್ಷನ್ ಡಿ ಪೆಸಿಫಿಕ್ ಸಾಗರ. ಸರಿಯಾದ ಉತ್ತರ ಆರ್ಕ್ಟಿಕ್ ಮಹಾಸಾಗರ. ಆರ್ಕ್ಟಿಕ್ ಮಹಾಸಾಗರದಲ್ಲಿ 500 ಕಿಲೋಮೀಟರ್ ಉದ್ದದ ಪರ್ವತ ಶ್ರೇಣಿಯ ಸ್ವಾಲ್ಬಾರ್ಡ್ನ ನಿಪೋವಿಚ್ ರಿಡ್ಜ್ನಲ್ಲಿ ವಿಜ್ಞಾನಿಗಳು ಜಲವಿದ್ಯುತ್ ದ್ವಾರಗಳನ್ನು ಅನ್ವೇಷಿಸುತ್ತಿದ್ದಾರೆ. ಸ್ವಾಲ್ಬಾರ್ಡ್ ಅನ್ನು 1596ರಲ್ಲಿ ವಿಲಿಯಂ ಬ್ಯಾರೆಂಟ್ಸ್ ಕಂಡುಹಿಡಿದನು. ಇದು ನಾರ್ವೇಜಿಯನ್ ಸಾರ್ವಭೌಮತ್ವದ ಅಡಿಯಲ್ಲಿ ಆರ್ಕ್ಟಿಕ್ ದ್ವೀಪ ಸಮೂಹವಾಗಿದೆ. ಇದು ಉತ್ತರ ಧ್ರುವ ಮತ್ತು ನಾರ್ವೆ ನಡುವೆ ನೆಲೆಸಿದ್ದು 61,022 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಬಹುಪಾಲು ಗ್ಲೇಸಿಯೇಟೆಡ್ ಆಗಿದೆ. ಸ್ಪಿಟ್ಸ್ಬರ್ಗೆನ್ ಅನ್ನು ತನ್ನ ದೊಡ್ಡ ದ್ವೀಪವಾಗಿ ಹೊಂದಿರುವ ಸ್ವಾಲ್ಬಾರ್ಡ್ ಆರ್ಕ್ಟಿಕ್ ವೃತ್ತದಲ್ಲಿ ಮಧ್ಯರಾತ್ರಿ ಸೂರ್ಯ ಮತ್ತು ಧ್ರುವ ರಾತ್ರಿ ಸೇರಿದಂತೆ ಆರ್ಕ್ಟಿಕ್ ಪರಿಸ್ಥಿತಿಗಳನ್ನು ಅನುಭವಿಸುತ್ತದೆ.